ಸ್ವಾಗತ. ನಾನು MPM ಶಿವಪ್ರಕಾಶ್, ಉತ್ತರ ಕರ್ನಾಟಕದ ಜನದನಿ. ಇಂದು ಉನ್ನತ ಅಥವಾ ಸಣ್ಣ ಹುದ್ದೆ ಯಾವುದೇ ಕೆಲಸವಾಗಿರಲಿ, ಕರ್ತವ್ಯ ಮಾಡುವುದರ ಮೇಲೆ ಗೌರವ ಲಭಿಸುತ್ತದೆ ಎಂಬುದಕ್ಕೆ ರಾಯಚೂರು ಜಿಲ್ಲೆ ಲಿಂಗಸೂಗೂರು ಪಟ್ಟಣದ ಡಿಪೋದಲ್ಲಿ ನಡೆದ ಚಾಲಕನ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಾಕ್ಷಿಯಾಗಿದೆ. ಸಂಗಯ್ಯ ಸ್ವಾಮಿ ಚಿನ್ನದಕಾಂತಿ ಹಿರೇಮಠ್ 37 ವರ್ಷಗಳ ಕಾಲ ಅಪಘಾತರಹಿತ ಚಾಲಕರಾಗಿ ಸಾರ್ಥಕ ಸೇವೆಯನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಸಂಗಯ್ಯ ಕಾರಟಗಿ ತಾಲೂಕು ಮೈಲಾಪುರದಲ್ಲಿ 1966ರಲ್ಲಿ ಜನಿಸಿದರು. ತಂದೆ ಬಸಯ್ಯ, ತಾಯಿ ಅಮರಮ್ಮ. ಕೇವಲ SSLCಯವರಿಗೆ ಅಭ್ಯಾಸವನ್ನು ಮಾಡುವ ಅವಕಾಶ ಮಾತ್ರ ಇವರಿಗೆ ಸಿಕ್ಕಿದ್ದು. 1990ರಲ್ಲಿ KSRTCಯಲ್ಲಿ ಚಾಲಕ ಹುದ್ದೆಯನ್ನು ಸೇರಿಕೊಂಡರು. ಬೆಂಗಳೂರಿನ BMTCಯಲ್ಲಿ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ನಂತರ ಲಿಂಗಸೂಗೂರು ಡಿಪೋದಲ್ಲಿ 32 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಇಂದು ನಿವೃತ್ತಿಯಾಗಿದ್ದಾರೆ. KMPL ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇಲಾಖೆಯಲ್ಲಿ ವೇತನದ ಕೊರತೆ, OT ಸರಿಯಾಗಿ ಕೊಡದೇ ಇರುವುದು, ಸಣ್ಣ ಪುಟ್ಟ ಕಿರಿಕಿರಿಗಳ ಮಧ್ಯದಲ್ಲಿ ಇದ್ಯಾವುದನ್ನು ಲೆಕ್ಕಿಸದೆ ವೃತ್ತಿಯಲ್ಲಿ ಸಾರ್ಥಕತೆಯನ್ನು ಸಂಗಯ್ಯ ಪಡೆದಿದ್ದಾರೆ. ಚಾಲಕ ವೃತ್ತಿ ಬಹಳ ಸೂಕ್ಷ್ಮವಾದ ಮನಸ್ಸಿಟ್ಟು ಏಕಾಗ್ರತೆಯಿಂದ ಮಾಡುವ ಕೆಲಸ. ಸ್ವಲ್ಪ ಮನಸ್ಸಿಗೆ ಅಹಿತ ಎನಿಸಿದರೆ ಅಪಾಯವಾಗುವ ಸಾಧ್ಯತೆ ಕೂಡ ಇರುತ್ತದೆ. ತಮ್ಮ ಜೀವನದ ಜೊತೆಗೆ ನೂರಾರು ಜೀವವನ್ನು ಕಾಪಾಡುವ ಗುರುತರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅನೇಕ ಸವಾಲುಗಳ ಮಧ್ಯೆ ಒಂದು ಕಪ್ಪು ಚುಕ್ಕ ಇಲ್ಲದ ಹಾಗೆ ಸಾರ್ಥಕ ಕರ್ತವ್ಯದ ಜೊತೆಗೆ ಸೇವೆಯನ್ನು ಮಾಡಿದ್ದಾರೆ ಎನ್ನಬಹುದು. ಅನೇಕ ಒತ್ತಡಗಳ ಮಧ್ಯದಲ್ಲಿ ಧರ್ಮಸ್ಥಳ, ಬೆಂಗಳೂರು, ಕೊಲ್ಲಾಪುರ, ಹಟ್ಟಿ, ಹುಬ್ಬಳ್ಳಿ ಸೇರಿದಂತೆ ಅನೇಕ ದೂರದ ನಗರ ಪಟ್ಟಣಗಳಿಗೆ ಚಾಲಕರಾಗಿ ಪ್ರಯಾಣವನ್ನು ಮಾಡಿ ಯಶಸ್ವಿ ಚಾಲಕರೆನಿಸಿದ್ದಾರೆ. ಊಟ ನಿದ್ದೆ ಮರೆತು ಕೆಲಸ ಮಾಡುವ ಸಂದರ್ಭ ಕೂಡ ಬಂದಿವೆ. ಕೆಲವು ಬಾರಿ ಈ ಹುದ್ದೆ ಕೃತಜ್ಞತೆ ಇಲ್ಲದ್ದು ಎನಿಸಿದ್ದು ಉಂಟು ಎನ್ನುತ್ತಾರೆ ಸಂಗಯ್ಯ ಹಿರೇಮಠ್. ಕರ್ತವ್ಯದ ಯಶಸ್ವಿಗೆ ತನ್ನ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಹಕರಿಸಿದ್ದಾರೆ. ನನ್ನ ಧರ್ಮಪತ್ನಿ ಶೈಲಾ ಚಿನ್ನದಕಾಂತಿ ಮಠ್ ಅವರ ಪಾತ್ರವೂ ಕೂಡ ಪ್ರಮುಖವಾಗಿದೆ. ನಾನು ಪ್ರಯಾಣಕ್ಕೆ ಸಿದ್ಧವಾದರೆ ಬುತ್ತಿ ಕಟ್ಟಿ ನನ್ನ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿದ್ದಾಳೆ ಎನ್ನುತ್ತಾರೆ. ಚಾಲಕನ ಹುದ್ದೆ ಸಾಮಾನ್ಯವಾಗಿದ್ದರೂ ಕೂಡ ಕೆಲಸ ಎಂಥದ್ದೇ ಇರಲಿ ಅದನ್ನು ನಿಭಾಯಿಸುವವರ ಕೈಯಲ್ಲಿ ಇರುತ್ತದೆ ಎಂಬುದಕ್ಕೆ ಸಂಗಯ್ಯ ಸಾಕ್ಷಿಯಾಗಿದ್ದಾರೆ. ಲಿಂಗಸೂಗೂರಿನ ಡಿಪೋದ ಎಲ್ಲ ಸಹೋದ್ಯೋಗಿಗಳು ಸಂಗಯ್ಯನವರನ್ನು ಗೌರವಿಸಿದ್ದು ಅವರ ನೆನಪಿನ ಅಂಗಳದಲ್ಲಿ ಉಳಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಾವಿರಾರು ಅಭಿಮಾನಿಗಳು ಸೇರಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ನೀಡಿದ್ದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಅರಳಲೆ ಹಿರೇಮಠದ ಶಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದರು. APMC ಮಾಜಿ ಅಧ್ಯಕ್ಷರಾದ ಸಿದ್ದನಗೌಡ ಪೊಲೀಸ್ ಪಾಟೀಲ್, ಹಿರಿಯರು ಮತ್ತು ವಕೀಲರಾದ ಚನ್ನಬಸವಯ್ಯ ಸ್ವಾಮಿಗಳು, ಡಿಪೋ ಮ್ಯಾನೇಜರ್ ಪ್ರಕಾಶ್ ಡಿ ದೊಡ್ಡಮನಿ, ನಿವೃತ್ತ ಶಿಕ್ಷಕ ಮಹಾರುದ್ರಯ್ಯ, STMC ಅಧ್ಯಕ್ಷರಾದ ಅಮರೇಶ್ ಗಂಭೀರ್ ಮಠ್, ಸೂಗಯ್ಯ, ಸಂಜಯ್ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹುಲಗಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರವೀಂದ್ರ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. 32 ನೆನಪಿರ್ಬೇಕು ಸ್ವಾಮಿಗಳಿಗೆ. ಒಂದು ಸಿರುಗುಪ್ಪ ಆಯ್ತು ಎಕ್ಕರ್ಲಾಡಿ ಇದನ್ನು ಮಾಡಿ ಮಠ ಬೇಸಿಕಾಲ ರಿಪೇರಿ ಆಯ್ತು, ಮತ್ತೆ ರಿಪೇರಿ ಮಾಡಿ ರೀತಿ ಸ್ವೀಟ್ ಮಾಡಿಸಿದೀವಿ ಅಂತೆಲ್ಲ. ಅಂದ್ರೆ ಈಗ ಒಂಥರ ಮದುವೆ ಸಮಾರಂಭದಲ್ಲಿ ನಾವು ಕೂತಂಗೆ ಆಯ್ತಿದ್ವಿ. ಎಷ್ಟು ಜನ ಬಂದ್ರು, ಎಷ್ಟು ಶಿಷ್ಯಂದ್ರಿದ್ದಾರೆ. ನಮಗೆ ಒಂಥರ ಏನಪ್ಪ, ನಮ್ಮ ಚಾಲಕರು ಈ ರೀತಿ ಅಭಿಮಾನಿಗಳಿದಾರ, ಇಷ್ಟು ಶಿಷ್ಯಂದ್ರು ಇದ್ದಾರೆ ಅಂತಂದ್ರೆ ನಮಗೆ ಒಂಥರ ಹೆಮ್ಮೆ ಆಗತ್ತೆ. ಯಾಕಂದ್ರೆ ನಾವು ನೋಡಿಲ್ಲ, ನಿಜವಾಗ್ಲೂ ನಾವು ನೋಡಿಲ್ಲ ಇಷ್ಟು ಶಿಷ್ಯ ಮಕ್ಕಳು ಇಟ್ಕೊಂಡು ಒಂದು ಚಾಲನ ವೃತ್ತಿ. ಮತ್ತೆ ಮನೆಗೆ ಹೋದಾಗ ಶಿಷ್ಯಂದ್ರಿಗೆ ಇವು ಆಶ್ವಾಸನೆ ಹೇಳ್ತಿರ್ತಾರಲ್ಲ, ವಿಷಯಗಳು ಹೇಳ್ತಾರೆ. ಚರ್ಚೆ ಬಂದಾಗ ಆಯ್ತಪ್ಪ ಅದು ಇದು ಕೇಳಕ್ ಹೋಗ್ತಾರೆ, ಮಾಡಕ್ ಹೋಗ್ತಾರೆ ಅಂತ ನಮ್ಮ ಘಟಕದಲ್ಲಿದ್ದಾರೆ. ಒಂದು ಹೆಮ್ಮದ ವಿಷಯ. ಯಾಕಂದ್ರೆ ನಮ್ಮ ಘಟಕದಿಂದ ಹಿರಿಯ ಚಾಲಕರು 37 ವರ್ಷ ಸತತವಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಒಂದು, ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಹೆಂಗಿದೆ, ಒಂಥರ ನೀರಿನ ಮೇಲೆ ಗುಳ್ಳಿದ್ದಂಗೆ. ಯಾವಾಗ ಡಮ್ ಅನ್ನತ್ತೆ ಗೊತ್ತಿಲ್ಲ, ಸಣ್ಣ ಒಂದು ಚೂರಿ ಚಿತ್ರ ಡಮ್ ಅನ್ನತ್ತೆ. ಯಾಕಂದ್ರೆ ಲೈನ್ ಮೇಲೆ ನಾವು ಹೋಗುವಾಗ, ಸೀದಾ ಹೋಗುವಾಗ ಅವ್ರು ಒಂದು ಆಕ್ಸಿಡೆಂಟ್ ಇಲ್ಲ, ಅವರಿಗೆ ಒಂದು ಕಪ್ಪು ಚುಕ್ಕಿ ಇಲ್ಲ, ಒಂದು ಕಂಪ್ಲೇಂಟ್ಸ್ ಇಲ್ಲ, ಪಬ್ಲಿಕ್ ಕಂಪ್ಲೇಂಟ್ಸ್ ಇಲ್ಲ. ಅಷ್ಟೇ ನೀಟ್ ಸ್ವಭಾವ, ಬಹಳ ಡಿಸಿಪ್ಲೈನ್ಡ್ ವ್ಯಕ್ತಿ. ನಾವು ಈಗ ಏನಾಗುತ್ತೆ, ಹಿರಿಯರು ಕಳ್ಕೊತಾರಲ್ಲ ಹಂಗಾಗತ್ತೆ ನಮ್ಗೆ ಘಟಕಕ್ಕೆ. ಯಾಕಂದ್ರೆ ಎಲ್ಲ ಹೈಬ್ರಿಡ್ ತಳಿಗಳು ಬರ್ತಾ ಇದಾವೆ ಈಗ, ಇನ್ಡಿಸಿಪ್ಲೈನ್ ಅದಾರ. ಈ ಡಿಸಿಪ್ಲೈನ್ ವ್ಯಕ್ತಿಗಳು ಅವಾಗೆಲ್ಲ ಒಂದು ಪ್ರಯಾಣಿಕರ ಜೊತೆಯಿಂದ ಮಾತಾಡೋದಾಗ್ಲಿ, ಅಧಿಕಾರಿಗಳಿಗೆ ಮಾತಾಡೋದಾಗ್ಲಿ, ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಮಾತಾಡೋದು ನಯ ವಿನಯ ಇತ್ತು. ಈಗೇನಾಗಿದೆ, ಎಲ್ಲ ಉಲ್ಟಾ ಪುಲ್ಟಾ ಆಗಿದೆ. ಅಂತ ಜನ್ರೇಷನ್ ಹೋಗ್ತಾ ಇದೆ. ಆದರೂ ಕೂಡ ತಾವು ನಮ್ಮ ಏನು ನಿಮ್ಮ ಜೂನಿಯರ್ಸಿಗೆ
ಹಲವು ಸೂಚನೆ ಕೊಡಬೇಕು, ನಿರ್ದೇಶನ ಕೊಡಬೇಕು. ನಮ್ಮ ಘಟಕ ಯಾವಾಗಲೂ ನಿಮ್ಮ ಗೇಟ್ ಓಪನ್ ಇರುತ್ತೆ ನಿಮ್ಮ ಸಲುವಾಗಿ. ಎನಿ ಟೈಮ್ ಯು ಕ್ಯಾನ್ ಕಮ್. ಯಾವುದೇ ರೀತಿಯ ಸಂಕೋಚ ಇಲ್ಲದೆ. ಯಾಕಂದ್ರೆ ನಾವು ನೋಡಿದೀವಿ ರಿಟೈರ್ಮೆಂಟ್ ಆದ್ಮೇಲೆ ನಮ್ಗೆ ಮುಗಿತಪ್ಪ, ನಮ್ಗೇನು ಅಷ್ಟು ರೆಸ್ಪೆಕ್ಟ್ ಇರಲ್ಲ ಅಂತ ಮನೋಭಾವ ಸಹಜವಾಗಿ ಬರುತ್ತೆ. ಆದರೆ ಆ ರೀತಿ ತಾವುಗಳು ಭಾವನೆ ಇಟ್ಕೋಬಾರ್ದು ಎನಿ ಟೈಮ್. ಯಾಕಂದ್ರೆ ನಿಮ್ಮ ಹಳೆಯಂದ್ರೂ ಇಲ್ಲೇ ಇರ್ತಾರೆ, ಹಳೆಯ ಮತ್ತೆ ಮಾವರು ಇಲ್ಲೇ ಇದೀರಿ ಇಬ್ರು. ನಾವು ನೋಡಿಲ್ಲ ಈ ಟೈಪ್ ಸಂಬಂಧಗಳು. ನೋಡ್ರಿ, ಅವ್ರ ವಿಜೃಂಭಣೆಯಿಂದ ನಿನ್ನೆ ರಾತ್ರಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಅವ್ರ ನೆಂಟರು ಕರ್ಕೊಂಡ್ಬಂದ್ರು, ಅವ್ರ ಮಾವಂದ್ರು ಎಲ್ಲ. ಒಂದು ಒಳ್ಳೆ ಮದುವೆ ಸಮಾರಂಭನೇ. ಇಬ್ರು ಜೋಡಿ ಹಕ್ಕಿಗಳು ಕೂತು ಎಲ್ಲರೂ ಅವರಿಗೆ ಮಾಡೋದು ಒಂಥರ ಖುಷಿನೇ ವಿಷಯ. ಈ ಸಂಭ್ರಮ ನಾಳೆ ಸಿಗಲ್ಲ. ನಾಳೆ ಡ್ಯೂಟಿಗೆ ಹೋಗ್ತೀವಿ ಅಂದ್ರೂ ಸಿಗಲ್ಲ. ಯಾಕಂದ್ರೆ ಡ್ಯೂಟಿ ಮೇಲೆ ಇದ್ದಾಗ ಶಿಸ್ತಿರ್ತೈತಿ. ನಾವು ಹೋಗ್ಬೇಕಪ್ಪ ಈಗ 6 ಗಂಟೆಗೆ ಬಿಡ್ಬೇಕಂದ್ರೆ 4 ಗಂಟೆಗೆ ಎದ್ದು ಮನೆಗೆ ಯಜಮಾನಿಕೆಗೆ ಹೇಳಿ ಬುತ್ತಿ ಕಟ್ಟಮ್ಮ, ಅದು ಕಟ್ಟು ಇದು ಕಟ್ಟು ಅಂತೆಲ್ಲ ರೆಡಿ ಮಾಡಿಸಿ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬರೋ ಪದ್ಧತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಆದರೆ ನಾಳೆಯಿಂದ ಅದು ಮಾಡ್ಬೇಕಂದ್ರೆ ಸಿಗಲ್ಲ. ಭಾಳ ಬೇಸರ ಆಗುತ್ತೆ. ಯಾಕಂದ್ರೆ ಟೈಮ್ ಓಡಲ್ಲ. 37 ವರ್ಷ ಸುದೀರ್ಘ ಸೇವೆ. ನಮ್ಮ ಗೌಡ್ರು ಹೇಳಿದ್ರು ಅರ್ಧ ಆಯುಷ್ಯ ಅವರು ಲೈನ್ ಮೇಲೆ ಕಳೆದ್ರು. ಅದು ನಿಜ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಹೆಂಗಿದೆ, ಅರ್ಧ ಆಯುಷ್ಯ ರಸ್ತೆ ಮೇಲೆ ಇರುತ್ತೆ ಜೀವನ. ಇನ್ನು ಉಳಿದಂತೆ ಇಂಥ ಕಾರ್ಯಕ್ರಮಗಳು ಅವು ಇವು ಇಲ್ಲಿ ಸ್ಪೆಂಡ್ ಮಾಡ್ತಾರೆ. ಆದರೂ ಕೂಡ ನಮ್ಮ ಘಟಕಕ್ಕೆ ಒಂದು ಹೆಮ್ಮೆ ತಂದು ಈಗ 37 ವರ್ಷ ಸರ್ವಿಸ್ ಕೊಟ್ಟು ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಇಲ್ಲದೆ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಅವರು ಏನು ಹಿತನುಡಿ, ನಮ್ಮ ಘಟಕಕ್ಕೆ ಸದಾ ನಮ್ಮ ಗೇಟ್ ಓಪನ್ ಇರುತ್ತೆ. ಎನಿ ಟೈಮ್ ನೀವು ಬಂದು ನಮಗೆ ಸಲಹೆ ಸೂಚನೆ ಕೊಡಬೇಕು. ನಿಮ್ಮ ಶಿಷ್ಯಂದ್ರೆ ಇನ್ನೂ ಬಂದು ಬೆಳಗ್ಗೆ ಇನ್ನೂ ಬೆಳೀಲಿ. ಈಗೇನಿಷ್ಟು ಅಲ್ಪ ಪ್ರಮಾಣ ಇದೆ, ಡ್ಯೂಟಿಯಲ್ಲೇ ಇಷ್ಟು ಗಳಿಸಿದಿರಿ, ಇನ್ನೂ ಜಾಸ್ತಿ ಮಟ್ಟಕ್ಕೆ ನಿಮ್ಮ ಶಿಷ್ಯಂದ್ರೆ ಬೆಳೆಸಿ ಒಂದು ಉನ್ನತ ಇದಕ್ಕೆ ಹೋಗ್ರಿ. ಎಲ್ಲರೂ ಈಗ ಬಾಯಲ್ಲಿ ಇದ್ದೀರಾ, ಇನ್ನೂ ಜಾಸ್ತಿ ಬಂಧು ಬಳಗ ಶಿಷ್ಯಂದ್ರೆ ಬೆಳೆಸಿ ನಿಮ್ಗೆ ಆರೋಗ್ಯ ಆಯುಷ್ಯ ದೇವರು ಸದಾ ನಿಮ್ಮ. ಶಾಸಕರಾದಂಥ ಅಬ್ಬೇಗೌಡ ಬಯ್ಯಾಪುರ ಅವರು MP ಪ್ರಕಾಶ್ ಅವರ ಪರಮ ಆಪ್ತರು ಮತ್ತು ಶಿಷ್ಯರಾಗಿದ್ದರು. ಈ ಜೀವನದಲ್ಲಿ ಬರುವಾಗ ನಾವು ಏನನ್ನ ತರೋದಿಲ್ಲ, ಹೋಗುವಾಗ ಏನೂ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಈ ಬರುವ ಮತ್ತು ಹೋಗುವ ಮಧ್ಯದಲ್ಲಿರುವಂಥ ಈ ಗ್ಯಾಪ್ ಇದೆಯಲ್ಲ, ಇದರ ಮಧ್ಯದಲ್ಲಿ ಜೀವನ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಈವರೆಗೂ ಸುಮಾರು 1 ಗಂಟೆಯ ಕಾಲ ಸಂಗಯ್ಯ ಚಿನ್ನದ ಕ್ರಾಂತಿ ಮಠ ಅವರನ್ನು ಸನ್ಮಾನಿಸಿದ್ದನ್ನು ನೋಡಿದರೆ ಮನುಷ್ಯ ಅಪಾಯಿಂಟ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಭಾಳ ಜನ ಬರ್ಬೋದು, ಆದರೆ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಇಲ್ಲಿ ಸಾರ್ಥಕ ಆಗಿದೆ. ಸಂಗಯ್ಯನವರ ಕೆಲಸ ಇವತ್ತು ಸಾರ್ಥಕ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳು ತೋರಿಸ್ಕೊಟ್ಟಿದ್ದಾರೆ. 3 ವೃತ್ತಿಯಲ್ಲಿ ಕೆಲಸವನ್ನು ಮಾಡೋದು ಭಾಳ ಕಠಿಣವಾದ ಕೆಲಸ. ಒಂದು ಶಿಕ್ಷಕ ವೃತ್ತಿ, ಮತ್ತೊಂದು ವೈದ್ಯ ವೃತ್ತಿ, ಮತ್ತೊಂದು ಚಾಲಕ ವೃತ್ತಿ. ಈ 3 ವೃತ್ತಿಯಲ್ಲಿ ಮನಸ್ಥಿತಿ ಸರಿಗೆ ಇಲ್ಲದೆ ಇದ್ದರೆ ಕಾರ್ಯವನ್ನು ನಿರ್ವಹಿಸುವುದು ತುಂಬ ಕಷ್ಟದ ಕೆಲಸ. ಅನೇಕ ಒತ್ತಡ ಮಧ್ಯದಲ್ಲಿ ಸ್ವಲ್ಪ ಆಯ ತಪ್ಪಿದ್ರು ಕೂಡ ಚಾಲಕ ವೃತ್ತಿಯಲ್ಲಿ ಇಡೀ ಬಸ್ಸಲ್ಲಿರುವಂಥ ಎಲ್ಲರ ಜೊತೆಗೆ ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಒಂದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂಥ ಘಟನೆ ಅನೇಕ ಕುಟುಂಬಗಳ ಜೀವನವನ್ನು ಬೀದಿಗೆ ತಂದುಬಿಡ್ತವೆ. ಅಂಥ ವೃತ್ತಿಯಲ್ಲಿ ಒಂದು ಸಣ್ಣ ತಪ್ಪನ್ನು ಕೂಡ ಮಾಡದೆ